ಹಾಯ್ ಫ್ರೆಂಡ್ಸ್, ನಾನು ಸುಷ್ಮಂತ್. ಸೌಜನ್ಯಗಳ ನ್ಯಾಯಕ್ಕಾಗಿ ನೋಟಾ ಮತದಾನ ಮಾಡುತ್ತಿರುವುದು ನಿಮಗೆ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಮತದಾನಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ತುಂಬ ಸೌಜನ್ಯ ಹೋರಾಟಗಾರರಿದ್ದಾರೆ. ಅವರಿಗೆ ನನ್ನದೊಂದು ಸಲಹೆ ಏನೆಂದರೆ, ನೀವು ಇರುವ ಕ್ಷೇತ್ರದಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತರಿಗೆ, ಪಕ್ಕದ ಮನೆಯವರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಕೂಡ ನೋಟಕ್ಕೆ, ಸೌಜನ್ಯ ನ್ಯಾಯಕ್ಕಾಗಿ ಈ ಬಾರಿ ನೋಟಕ್ಕೆ ಮತದಾನ ಮಾಡಿ. ಏಕೆಂದರೆ ಸೌಜನ್ಯ ಹೋರಾಟ ಆರಂಭವಾಗಿ 8 ತಿಂಗಳು ಕಳೆದರೂ ಕೂಡ ಕರ್ನಾಟಕದ ಒಬ್ಬ ರಾಜಕಾರಣಿಯೂ ಕೂಡ ಸೌಜನ್ಯ ಪರ ಮಾತಾಡಿಲ್ಲ. ಅದಕ್ಕೆ ಈ ಬಾರಿ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಎಲ್ಲಾ ಮತದಾರರು ಸೌಜನ್ಯ ಪರ ಮತ ನೋಟಾಗೆ ಹಾಕಿ ವ್ಯವಸ್ಥೆಯ ವಿರುದ್ಧ ದೇಶದ ಮತ್ತು ನ್ಯಾಯಾಂಗದ ಕಣ್ಣು ತೆರೆಸಬೇಕಾಗಿದೆ. ನಮ್ಮ ಮತ ಸೌಜನ್ಯ ನ್ಯಾಯಕ್ಕಾಗಿ ನೋಟಾಗೆ. ಕಾಮಾಂಧನ ಕಾಲಿಗೆ ಬಿದ್ದು ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನಾವು ನಿಮ್ಮೊಂದಿಗಿದ್ದೇವೆ, ಅವರು ಎಷ್ಟು ಬೇಕಾದರೂ ಬೀದಿ ಹೋರಾಟ ಮಾಡಲಿ, ನಾವು ಮುಗಿದು ಹೋದ ಅಧ್ಯಾಯ ಎನ್ನುತ್ತೇವೆ, ನಮ್ಮ ಯೋಜನೆಯಿಂದ ಇನ್ನೂ ಜಾಸ್ತಿ ಹೆಣ್ಣು ಮಕ್ಕಳನ್ನು ಕಳಿಸುತ್ತೇವೆ, ನಿಮ್ಮ ತಮ್ಮ ನೋಡಿಕೊಳ್ಳಲಿ ಎಂದು ಸಂದೇಶ ಕೊಡುವ ರಾಜಕಾರಣಿಗಳಿಗೆ ಪಾಠ ಈ ಬಾರಿ ನೋಟಾಗೆ ಮತದಾನ ಹಾಕುವುದರಿಂದ ಒಂದು ಪಾಠ ಕಲಿಸಬೇಕು. ಸರಿಯಾಗಿ ತನಿಖೆ ನಡೆಸುತ್ತಿದ್ದ ಅಧಿಕಾರಿಯನ್ನು ಬದಲಾವಣೆ ಮಾಡಿ ತನಿಖೆ ಹಳ್ಳ ಹಿಡಿಸಿ ವಿಕೃತ ಕಾಮಿಗಳಿಗೆ ಸಹಾಯ ಮಾಡಿದ ಗೋಧಿಗೆ ಈ ಬಾರಿ ಮತ ಹಾಕಬೇಡಿ. ದೇಶದ ತುಂಬ ತಾಯಿಯ ಪ್ರೀತಿ ಟಿವಿಯ ಮುಂದೆ ತೋರಿಸಿಕೊಳ್ಳುವ ವ್ಯಕ್ತಿಗೆ ಕಾಮುಕರ ಅಟ್ಟಹಾಸಕ್ಕೆ ಬಲಿಯಾದ ಮಗಳನ್ನು ಕಳೆದುಕೊಂಡ ತಾಯಿಯ ನೋವು ಅಧಿಕಾರದ ಆಸೆಗಾಗಿ ಗೊತ್ತೇ ಆಗಲಿಲ್ಲ. ಬೇಕು ಅಂತಲೇ ಟ್ವಿಟರ್ನಲ್ಲಿ ವೈರಲ್ ಆಗದ ಹಾಡನ್ನು ಹಾಕಿ ವೈರಲ್ ಮಾಡುವ ಗೋಧಿಗೆ ನಾವು ಬರೆದ ರಕ್ತ ಹಸ್ತಾಕ್ಷರಕ್ಕೆ ಉತ್ತರವೇ ಇಲ್ಲ. ಮತ್ತು ಅದೇ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಹಾಕಿ ಮತ್ತು ಅದೇ ಕಾಮಾಂಧನಕಾರಿಗೆ ಬಿದ್ದು ಫೋಟೋ ಹಾಕುವ ಪಕ್ಷಕ್ಕೆ ಮತ ಹಾಕಬೇಡಿ. ನಮ್ಮ ಮತ ಸೌಜನ್ಯ ನ್ಯಾಯಕ್ಕಾಗಿ ನೋಟಾಗೆ.